ನೋಡ್ತಾ ಇದ್ದಂತೆ ಮೆಟ್ರೋ ಟ್ರ್ಯಾಕ್ಗೆ ಪ್ರಯಾಣಿಕ ಜಿಗಿದಿರುವಂತಹ ಘಟನೆ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಅಲ್ಲಿ ನಡೆದಿದೆ. ಆತ್ಮಹತ್ಯೆಯನ್ನ ಮಾಡಿಕೊಳ್ಳೋದಕ್ಕೆ ಟ್ರ್ಯಾಕ್ಗೆ ಆತ ಜಂಪ್ ಮಾಡಿದಾನೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮೆಜೆಸ್ಟಿಕ್ನ ಮೆಟ್ರೋ ಸ್ಟೇಷನ್ ಅಲ್ಲಿ ನಡೆದಿರುವಂತಹ ಘಟನೆ ಇದು. ಆತ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರ್ಯಾಕ್ಗೆ ಜಿಗಿದಿದ್ದಾನೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮೆಜೆಸ್ಟಿಕ್ನ 3ನೇ ಪ್ಲಾಟ್ಫಾರ್ಮ್ ಏನಿದೆ ಅಲ್ಲಿ ಈಗ ಸಂಚಾರ ಸ್ಥಗಿತ ಆಗಿದೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಟ್ರ್ಯಾಕ್ಗೆ ಜಿಗಿದಿದ್ದ ಪ್ರಯಾಣಿಕನ ಸ್ಥಿತಿ ಗಂಭೀರವಾಗಿದೆ. ಆತನನ್ನ ರಕ್ಷಣೆ ಮಾಡಿ ಖಾಸಗಿ ಆಸ್ಪತ್ರೆಗೆ ಸಿಬ್ಬಂದಿಗಳು ದಾಖಲು ಮಾಡಿಸಿ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಆತನ ಪರಿಸ್ಥಿತಿ ಗಂಭೀರವಾಗಿದೆ. ಈಗ 3 ಗಂಟೆ ಸುಮಾರಿಗೆ ನಡೆದಿರುವಂಥ ಘಟನೆ ಇದು. ಅದೊಂದು ಕಡೆ ಈಗ ಮೆಟ್ರೋ ಓಡಾಟವನ್ನು ಕೂಡ ಸ್ಟಾಪ್ ಮಾಡಲಾಗಿದೆ. 3ನೇ ಪ್ಲಾಟ್ಫಾರ್ಮ್ ಏನಿದೆ ಅಲ್ಲಿ ನಡೆದಿರುವಂಥ ಘಟನೆ ಇದು. ಚರಣ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಚರಣ್, ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಆತ ಟ್ರ್ಯಾಕ್ಗೆ ಜಂಪ್ ಮಾಡ್ದ ಅಂತೇಳಿ ಮಾಹಿತಿ ಸಿಗ್ತಾ ಇದೆ. ಆತ ಯಾರು, ಏನ್ ಹೆಸರು, ಆತನ ಪರಿಸ್ಥಿತಿ ಹೇಗಿದೆ, ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಚರಣ್? ಎಸ್ ಪ್ರಭು, ಇಂದು ಮಧ್ಯಾಹ್ನ 3:30 ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು. ಏನು ಮಾಧವಾರ ಹೋಗುವಂತಹ ಮೆಟ್ರೋ ನಿಲ್ದಾಣ ಇದೆ. ಪ್ಲಾಟ್ಫಾರ್ಮ್ ನಂಬರ್ 3 ಅಲ್ಲಿ ಸುಮಾರು 25ರಿಂದ 26 ವಯಸ್ಸಿನ ಆಸುಪಾಸಿನ ಯುವಕನೊಬ್ಬ ಆತ್ಮಹತ್ಯೆಗೆ ಯತ್ನವನ್ನ ನಡೆಸಿರುವಂತದ್ದು. ಸದ್ಯ ಆತನ ಹೆಚ್ಚಿನ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಆತ ಎಲ್ಲಿಂದ ಬಂದಿದ್ದ ಮತ್ತೆ ಯಾವ ಕಾರಣಕ್ಕೆ ಆತ್ಮಹತ್ಯೆಗೆ ಯತ್ನಿಸಿದ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಆದ್ರೆ ಆತನ ಒಂದು ಚಹರೆಯನ್ನ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ 25ರಿಂದ 26 ವಯಸ್ಸಿನ ಯುವಕ ಆಗಿರಬಹುದು ಅನ್ನುವಂತ ಒಂದಿಷ್ಟು ಸಂಶಯಗಳು ಕೂಡ ಮೂಡ್ತಾ ಇರುವಂತದ್ದು. ಆದ್ರೆ ಎಲೆಕ್ಟ್ರಿಕ್ ಶಾಕ್ ಹೊಡೆದಿರೋದ್ರಿಂದಾಗಿ ವ್ಯಕ್ತಿಯ ಸ್ಥಿತಿ ಗಂಭೀರ ಆಗಿದೆ. ಗಂಭೀರ ಆಗಿರೋದ್ರಿಂದಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಕೂಡ ರವಾನೆಯನ್ನ ಮಾಡಲಾಗಿದೆ. ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆ ಕೂಡ ಮುಂದುವರಿತಾ ಇರುವಂತದ್ದು. ಸದ್ಯ ಈಗ ಸ್ಥಗಿತ ಈ ಒಂದು ಮೆಟ್ರೋ ಸಂಚಾರ ಏನಿದೆ ಅದು ಪುನರ್ ಆರಂಭ ಕೂಡ ಗೊಂಡಿರುವಂತದ್ದು. ಇದಾದ ಬಳಿಕ ಈಗಾಗಲೇ ಮೆಟ್ರೋ ಅಧಿಕಾರಿಗಳು ಕೂಡ ಬಂದು ಆಸ್ಪತ್ರೆಗೆ ಭೇಟಿ ಮಾಡುವಂತಹ ಒಂದಿಷ್ಟು ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. BMRCL ನ ಮುಖ್ಯ ಅಧಿಕಾರಿಗಳು ಏನಿದ್ದಾರೆ ಅವರು ಬಂದು ಆಸ್ಪತ್ರೆಯನ್ನ ಕೂಡ ಭೇಟಿ ಮಾಡ್ಲಿಕ್ಕಿದ್ದಾರೆ. ಭೇಟಿ ಮಾಡಿ ಯುವಕನ ಆರೋಗ್ಯ ಹೇಗಿದೆ ಮತ್ತೆ ಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಲಿದ್ದಾರೆ. ಓಕೆ, ಥ್ಯಾಂಕ್ ಯು ಚರಣ್.